ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 90 ಡೇಸ್ ಚಾಲೆಂಜ್ ಇದ್ದು ಸೆಕೆಂಡ್ ಡೇ ಮಾಡ್ತಾ ಇದ್ದೇನೆ. ಪೀರಿಯಡ್ಸ್ ಇದ್ದು ಕೂಡ ಸೆಕೆಂಡ್ ಡೇ ಆಗಿದೆ, ಹಾಗಾಗಿ ವರ್ಕೌಟ್ ಏನೂ ಮಾಡಿಲ್ಲ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವರ್ಕೌಟ್ ಕೂಡ ನಾನು ಮಾಡೋದನ್ನು ನಿಮಗೆ ಕೆಲವು ಕ್ಲಿಪ್ಸ್ ಎಲ್ಲ ಹಾಕ್ತೇನೆ. ಯಾಕೆಂದರೆ 1 ಗಂಟೆ ವರ್ಕೌಟ್ ಮಾಡ್ತೇನೆ, ಫುಲ್ ವೀಡಿಯೋ ಹಾಕಲಿಕ್ಕಾಗೋದಿಲ್ಲ. ಎಷ್ಟಾಗ್ತದೆ ಅಷ್ಟು ಮೇನ್ ಕ್ಲಿಪ್ಸನ್ನು ಹಾಕ್ತೇನೆ. ಹಾಗೆ ನಿನ್ನೆ ನಾನು ಜ್ಯೂಸ್ ಹಾಕಿದ್ದೆ, ನೆಲ್ಲಿಕಾಯಿ ಜ್ಯೂಸು ಬೆಳಿಗ್ಗೆ ಕುಡಿಯೋದು. ಅದು ಕೂದಲಿನ ಆರೋಗ್ಯಕ್ಕೆ, ಸ್ಕಿನ್ನಿಗೆ, ಆರೋಗ್ಯಕ್ಕೆ ನೆಲ್ಲಿಕಾಯಿ ತುಂಬ ಒಳ್ಳೆಯದು. ಈಗ ನೆಲ್ಲಿಕಾಯಿ ಸೀಸನ್ ಬಂದಿದೆ, ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ ತಗೊಳ್ಳಿ. ಯಾವ ಸೀಸನ್ಗೆ ತಕ್ಕ ಹಾಗೆ ಬೆಳಗಿನ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು, ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ನಾನು ನೆಲ್ಲಿಕಾಯಿ ಜೊತೆಗೆ ಪುದೀನ, ಆಮೇಲೆ ಸ್ವಲ್ಪ 2-3 ಎಸಳು ಮೂಸಂಬಿ ಹಾಕ್ತಾ ಇದ್ದೇನೆ. ಜೊತೆಗೆ ಪುದೀನ ಮತ್ತು ಶುಂಠಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಜ್ಯೂಸ್ ಮಾಡಿ ಕುಡಿಬೇಕು. ನೋಡಿ, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈ ರೀತಿ ಆರೋಗ್ಯಕರ ಜ್ಯೂಸನ್ನು ಬೆಳಿಗ್ಗೆ ನೀವು ಡೈಲಿ ಕುಡಿಯೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರ್ತದೆ, ಇಮ್ಯುನಿಟಿ ಡೆವಲಪ್ ಆಗ್ತದೆ, ನಿಮ್ಮ ಏನೇನೋ ತಿನ್ನಬೇಕು ಅನ್ನುವ ಕ್ರೇವಿಂಗ್ಸ್ ಕೂಡ ಕಂಟ್ರೋಲ್ ಆಗ್ತದೆ. ಇದು ಈಗ ಹೊಟ್ಟೆ ಫುಲ್ ಆಗ್ತದೆ ಇದನ್ನು ಕುಡಿದಾಗಲೇ. ಆಗ ಏನಾಗುತ್ತೆ ಅಂದರೆ ಬ್ರೇಕ್ಫಾಸ್ಟು ದೋಸೆ ಎಲ್ಲ ತಿನ್ನುವಾಗ ನಿಮಗೆ ತುಂಬ ತಿನ್ನಬೇಕು ಅಂತ ಅನಿಸೋದಿಲ್ಲ. 3-4 ದೋಸೆ ಎಲ್ಲ ತಿಂದು ಆ ಕಾರ್ಬೋಹೈಡ್ರೇಟ್ ಜಾಸ್ತಿ ಹೋದಂಗೆ ನಮಗೆ ವೆಯ್ಟ್ ಲಾಸ್ ಕೂಡ ಜಾಸ್ತಿ ಆಗ್ತದೆ. ಅದಕ್ಕೆ ಈ ಥರ ಆಲ್ಟರ್ನೇಟಿವ್ ಜ್ಯೂಸುಗಳೆಲ್ಲ ಕುಡಿದ್ರೆ ತುಂಬಾ ಹೆಲ್ಪ್ ಆಗ್ತದೆ. ಇದು ಕ್ಯಾಲೋರಿ ಕೂಡ ತುಂಬ ಕಡಿಮೆ ಇರುತ್ತದೆ, ಹಾಗೆ ವಿಟಮಿನ್ಸ್ ಎಲ್ಲ ಇದೆ. ನೆಲ್ಲಿಕಾಯಿ ಕೂದಲು ಉದುರುವುದನ್ನು ತಪ್ಪಿಸುತ್ತೆ, ಸ್ಕಿನ್ನಿಗೆ ಒಳ್ಳೆಯದು, ತುಂಬ ವಿಟಮಿನ್ ಸಿ ಇದೆ ನೆಲ್ಲಿಕಾಯಿಯಲ್ಲಿ, ತುಂಬಾ ಒಳ್ಳೆಯದು. ಇದನ್ನು ಈಗ ಜ್ಯೂಸ್ ಮಾಡಿಕೊಳ್ಳುವ. ನಿನ್ನೆ ನಾನು ಇದನ್ನು ಜ್ಯೂಸ್ ಮಾಡೋದು ತೋರಿಸಿದ್ದೇನೆ, ಆದ ಕಾರಣ ಇವತ್ತು ಪುನಃ ಬೇಕು ಅಂತಿಲ್ಲ ಅನಿಸುತ್ತೆ. ನಿನ್ನೆ ನೋಡೋದವರು ಇವತ್ತು ನೋಡ್ಬೋದು. ಇದಕ್ಕೆ 1 ಗ್ಲಾಸ್ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಈಗ ಜ್ಯೂಸ್ ರೆಡಿ ಆಯಿತು, ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. 1 ಗ್ಲಾಸ್ ಜ್ಯೂಸ್ ಆಗಿದೆ. ಇದಕ್ಕೆ ನೀವು ಜೇನುತುಪ್ಪ ಹಾಕ್ಕೊಳ್ಬೋದು 1 ಚಮಚ, ಆದರೆ ವೆಯ್ಟ್ ಲಾಸಲ್ಲಿ ಇರುವಾಗ ಜೇನುತುಪ್ಪ ಬೇಡ. ಯಾಕೆಂದರೆ ಜೇನುತುಪ್ಪ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಖರ್ಜೂರ ಎಲ್ಲವೂ ಕೂಡ ಕ್ಯಾಲೋರಿ ತುಂಬಾ ಇದೆ. ವೆಯ್ಟ್ ಲಾಸ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಹೇಳಿದರೆ ಸ್ವಲ್ಪ ಸ್ವೀಟ್, ಶುಗರ್ ಯಾವುದಿದೆ ಅದನ್ನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಒಳ್ಳೆಯದು. ಬಿಟ್ಟರೆ ತುಂಬ ಒಳ್ಳೆಯದು, ಆದರೂ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದ್ರೆ ನಿಮಗೆ ತಿನ್ನೋದೇ, ಕೆಲವರಿಗೆ ಆಗಲ್ಲ ಇದು ಸ್ವೀಟ್ ಎಲ್ಲ ತಿನ್ನೋದೇ, ಒಂದು ಸ್ವಲ್ಪ ಆದರೂ ತಿನ್ನಲೇಬೇಕು ಅಂತ ಇರ್ತದೆ. ಅಂಥ ಟೈಮಲ್ಲಿ ನೀವು ಒಂದು ಕ್ವಾಂಟಿಟಿ 1 ಚಮಚ ಇದ್ದಲ್ಲಿ ಅರ್ಧ ಚಮಚ ಆ ಥರ ಕಮ್ಮಿ ಕ್ವಾಂಟಿಟಿ ಮಾಡಿಕೊಂಡು ತಗೊಳ್ಬೋದು. ಇಲ್ಲಿ ನಾನಿವತ್ತು ಜೇನುತುಪ್ಪ ಹಾಕ್ತಾಯಿಲ್ಲ, ಅದರ ಬದಲು ಪಿಂಕ್ ಸಾಲ್ಟ್ ಇದೆ ನನ್ನ ಹತ್ರ. ಪಿಂಕ್ ಸಾಲ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೇನೆ ಟೇಸ್ಟಿಗೋಸ್ಕರ, ಇಲ್ಲಾಂದರೆ ಅದು ಒಗರು ಅನಿಸುತ್ತಲ್ವ, ಅದಕ್ಕೋಸ್ಕರ ಈ ಪಿಂಕ್ ಸಾಲ್ಟನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೇನೆ. ಅದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಅದನ್ನು ಕಲಿಸ್ಕೊಳ್ತಾ ಇದ್ದೇನೆ. ಈಗ ನಮ್ಮ ನೆಲ್ಲಿಕಾಯಿ ಜ್ಯೂಸು ರೆಡಿ ಆಯಿತು, ಟೇಸ್ಟ್ ಮಾಡುವಂತಹ ಸಮಯ. ಫ್ರೆಂಡ್ಸ್, ನೆಲ್ಲಿಕಾಯಿ ಜ್ಯೂಸ್ ಕುಡ್ದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ನಾನು ಬ್ರೇಕ್ಫಾಸ್ಟನ್ನು ತಗೊಳ್ಳೋದು. ಅಂದರೆ ನೆಲ್ಲಿಕಾಯಿ ಜ್ಯೂಸ್ ಕುಡ್ದಾದ್ಮೇಲೆ ಈ ಪುದೀನ ಚಟ್ನಿ ಎಲ್ಲ ಮಾಡಿಕೊಂಡೆ. ಆಮೇಲೆ ಹೆಸರು ಕಾಳು ಅಂದರೆ ಮೊಳಕೆ ಬರಿಸಿದ ಕಾಳಿನ ದೋಸೆ ಇವತ್ತು. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹುಡಿ ಮತ್ತು ಒಂಚೂರು ಅವಲಕ್ಕಿ ಸೇರಿಸ್ಕೊಂಡಿದೆ. ದೋಸೆ ತುಂಬ ಮೆತ್ತಗೆ ಬಂದಿದೆ. ಪುದೀನ ಚಟ್ನಿ ತುಂಬ ಚೆನ್ನಾಗಿದೆ. ಪುಟಾಣಿ ಕಾಳು ಹಾಕಿ ಮಾಡ್ಕೊಂಡಿದ್ದು ನಾನು ಪುದೀನ ಚಟ್ನಿ. ಹಾಗೆ ಮೊಸರು ಕೂಡ ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಪುಟಾಣಿ ಕಾಳು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹುಳಿಗೆ ನಾನು ಲೆಮನನ್ನು ಹಿಂಡ್ಕೊಂಡದ್ದು, ಆಮೇಲೆ ಕೊನೆಯಲ್ಲಿ ಮೊಸರು ಹಾಕ್ಕೊಂಡದ್ದು. ಹಾಗೆ ಇಲ್ಲಿ ದೋಸೆಯನ್ನು ಮಾಡ್ಕೊಳ್ತಿದ್ದೇನೆ. ಮೊಳಕೆ ಬರಿಸಿ ಇಟ್ಟಂತಹ ಹೆಸರು ಕಾಳಿನ ದೋಸೆ. ಇದು 2 ಅಥವಾ 3 ದೋಸೆ, ಸಣ್ಣ ದೋಸೆ ಆದರೆ 3 ದೋಸೆ ತಿನ್ಬೋದು. ನಿಮಗೆ ಒಳ್ಳೆ ಪ್ರೋಟೀನ್ ಸಿಗ್ತದೆ ಹೆಸರು ಕಾಳಲ್ಲಿ. ಹೆಸರು ಕಾಳು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನು ಮೊಳಕೆ ಬರಿಸಿ ಹಸಿಯಾಗಿ ಆದರೂ ತಿನ್ಬೋದು, ಬೇಯಿಸ್ಕೊಂಡು ಕೂರ್ಮ ಅಥವಾ ಪಲ್ಯದ ಜೊತೆ ಹಾಕ್ಕೊಂಡು ದೋಸೆ ಮಾಡಿಕೊಂಡು ತಿನ್ಬೋದು. ಇಡ್ಲಿ ಮಾಡೋ ಕೂಡ ಸೇರಿಸ್ಕೊಳ್ಬೋದು, ತುಂಬಾ ಹೆಲ್ಪ್ಫುಲ್. ಹಾಗೆ ವೆಜಿಟೇರಿಯನ್ಗಳಿಗೆ ಒಂದು ಒಳ್ಳೆ ಪ್ರೋಟೀನ್ ಸೋರ್ಸ್ ಅಂದರೆ ಹೆಸರು ಕಾಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಅಷ್ಟು ಒಳ್ಳೆಯದು. ಅದನ್ನು ಹಾಗೆಯೇ ಬೇಯಿಸಿ ಉಸ್ಲಿ ಥರ ಮಾಡಿಕೊಂಡು ಕೂಡ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೀವು ಉಪಯೋಗಿಸ್ಕೊಳ್ಬೋದು. ಯಾವ ರೀತಿ ಬೇಕಾದರೂ ಕೂಡ ಅದನ್ನು ತಗೊಳ್ಬೋದು.
ಇವತ್ತು ಬ್ರೇಕ್ಫಾಸ್ಟಿಗೆ ನೋಡಿ ಇಲ್ಲಿ ಒಂದು ಆರೆಂಜನ್ನು ತಗೊಂಡಿದ್ದೇನೆ, ಹಾಗೆ 2 ದೋಸೆ, ಹಾಗೆ ಪುದೀನ ಚಟ್ನಿ. ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇನ್ನೂ ಕೂಡ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ. ನೆಕ್ಸ್ಟ್ ಮಂಡೆಯಿಂದ ನಾನು ವರ್ಕೌಟನ್ನು ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ಇಲ್ಲಿ ನಾನು ಮಧ್ಯಾಹ್ನದ ಲಂಚಿಗೆ ರೆಡಿ ಮಾಡ್ಕೊಳ್ತಿದ್ದೇನೆ. 11 ಗಂಟೆ ಅಷ್ಟೊತ್ತಿಗೆ ನಾನು ಏನೇ ಫ್ರೂಟ್ಸ್ ಅಥವಾ ಮಜ್ಜಿಗೆ ನೀರನ್ನು ಕುಡಿತೇನೆ. ಕೆಲವೊಮ್ಮೆ ತೋರಿಸ್ತೇನೆ 11 ಗಂಟೆ ಏನು ತಿಂದೆ ಅಂತ. ಒಂದೊಂದು ಸತಿ ವೀಡಿಯೋ ಮಾಡಲಿಕ್ಕೆ ಮರ್ತೋಗಿರ್ತದೆ. 11 ಗಂಟೆ ಅಷ್ಟೊತ್ತಿಗೆ ಹಸಿವಾದರೆ ಮಾತ್ರ ತಿನ್ನೋದು, ಇಲ್ಲದಿದ್ದರೆ ಒಮ್ಮೊಮ್ಮೆ ಏನೂ ತಿನ್ನೋದಿಲ್ಲ. ಇಲ್ಲಿ ಕೋಸಂಬರಿ ಮಾಡ್ಕೊಂಡಿದ್ದೇನೆ. ಮೊಳಕೆ ಬರಿಸಿದಂಥ ಹೆಸರು ಕಾಳನ್ನು ಉಪಯೋಗಿಸಿ ಕೋಸಂಬರಿ ಮಾಡ್ಕೊಂಡಿದ್ದೇನೆ. ಕೋಸಂಬರಿಗೆ ನೀರುಳ್ಳಿ, ಟೊಮೆಟೊ, ಕ್ಯಾರೆಟ್, ಆಮೇಲೆ ಮುಳ್ಳು ಸೌತೆ, ಹಾಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ. ಒಗ್ಗರಣೆ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಅಲ್ಲಿ ಆಯಿಲ್ ಸ್ವಲ್ಪ ಕಡಿಮೆ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾನು ಇದನ್ನು ಉಪಯೋಗಿಸಲಿಲ್ಲ. ಇಲ್ಲಿ ಪ್ರೋಟೀನಿಗೆ ಮೊಸರು ಇದೆ, ಹಾಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳಿನ ಸಲಾಡ್ ಇದೆ, ಹಾಗೆ ಇಲ್ಲಿ ಫೈಬರಿಗೆ ಅಂತ ಹೇಳಿ ತರಕಾರಿ, ಹಾಗೆ ಇದು ಹರಿವೆ ಸೊಪ್ಪಿನ ಪಲ್ಯ, ಒಂದು ಸ್ವಲ್ಪ ಅನ್ನ, ಇವಿಷ್ಟು ನನ್ನ ಮಧ್ಯಾಹ್ನ. ಹಾಯ್ ಫ್ರೆಂಡ್ಸ್, ಡೇ 2. ಇವತ್ತು ಅಂದರೆ ಪೀರಿಯಡ್ಸ್ ಆದ ಕಾರಣ ಬೆಳಿಗ್ಗೆ ವರ್ಕೌಟ್ ಮಾಡಲಿಲ್ಲ, ಆದರೆ ಸಾಯಂಕಾಲ ಒಂದು ಸ್ವಲ್ಪ ವಾಕಿಂಗ್ ಮಾಡುವ ಅಂತ ಹೇಳ್ಕೊಂಡು ಟೆರೆಸ್ಗೆ ಬಂದೆ. ಒಂದು 20 ನಿಮಿಷ ವಾಕ್ ಮಾಡುವ ಅಂಥೇಳಿ. ಪೀರಿಯಡ್ಸ್ ಅಂತ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಇಲ್ಲ. ಆ ದಿವಸ ಕೂಡ ನಿಮಗೆ ಪಾಸಿಬಲ್ ಇದೆ, ಏನು ನಡ್ಕೊಂಡು ವಾಕಿಂಗ್ ಮಾಡುವ ಕೆಪ್ಯಾಸಿಟಿ ಇದೆ ಅಂತ ಆದರೆ ನೀವು ವಾಕಿಂಗನ್ನು ಮಾಡ್ಕೊಳ್ಬೋದು. ವರ್ಕೌಟ್ ಮಾಡ್ಬೋದಂದರೆ ಜಾಸ್ತಿ ವರ್ಕೌಟ್ ಬೇಡ, ಹೊಟ್ಟೆಗೆ ಪ್ರೆಷರ್ ಬರುವಂತಹ ಎಕ್ಸಸೈಸ್ ಎಲ್ಲ ಮಾಡೋದು ಬೇಡ. ಯಾಕೆಂತ ಹೇಳಿದರೆ ಏನಾದರೂ ಹೆಲ್ತ್ ಇಶ್ಯೂಸ್ ಮತ್ತು ಅದರಿಂದ ಪ್ರಾರಂಭ ಆಯಿತು ಅಂತೇಳಿ ಆಗೋದು ಬೇಡ. ಲೈಟಾಗಿ ಕಾಲನ್ನು ಮೂಮೆಂಟ್ ಮಾಡುವಂಥ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ಬೋದು. ಜಸ್ಟ್ ವಾರ್ಮ್ ಅಪ್ ಎಕ್ಸಸೈಸಸ್ ಅಂತ ಇರುತ್ತಲ್ಲ, ಸಿಂಪಲ್, ಸ್ವಲ್ಪ ಕೈ ಕಾಲು ಮೂಮೆಂಟ್ ಮಾಡುವಂಥದ್ದೆಲ್ಲ, ಅಂಥದ್ದನ್ನೆಲ್ಲ ನೀವು ಪೀರಿಯಡ್ಸ್ ಟೈಮಲ್ಲಿ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ವಾಕಿಂಗ್ ಬೆಸ್ಟ್ ಅಂತ ಹೇಳೋದು. ಪೀರಿಯಡ್ಸ್ ಟೈಮಲ್ಲಿ ಆದಷ್ಟು ಆ್ಯಕ್ಟಿವ್ ಆಗಿರಿ, ಎಲ್ಲ ಕೆಲಸ ಮಾಡ್ತಾ ಮಲಗಿಕೊಂಡೇ ಇರಬೇಡಿ. ಯಾಕೆಂದರೆ ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ನಾವು ಅಂದರೆ ಹಾರ್ಮೋನ್ ಅದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಮನಸ್ಸು ಕೂಡ ಒಂಥರ ಬೇಜಾರಾಗ್ತಾ ಇರುತ್ತೆ, ಮೂಡ್ ಆಫ್ ಆಗುತ್ತೆ ಒಂದೊಂದು ಸತಿ ಪೀರಿಯಡ್ಸ್ ಟೈಮಲ್ಲಿ. ಕೈ ಕಾಲು ನೋವು, ಸುಸ್ತು, ಬೇಜಾರಾಗೋದು, ಈ ಥರ ಎಲ್ಲ ಆಗುತ್ತೆ. ಹಾಗಾಗಿ ಆದಷ್ಟು ಆ್ಯಕ್ಟಿವ್ ಆಗಿರಿ, ನಿಮ್ಮ ಕೆಲಸಗಳನ್ನು ಮಾಡಿ, ಚೆಂದ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಆಗಿ ವಾಕಿಂಗ್ ಎಲ್ಲ ಮಾಡಿಕೊಂಡು ಹೊರಗಡೆ ಗಾರ್ಡನಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಓಡಾಡ್ತಾ ಇದ್ದರೆ ಬೇಜಾರು ಹೋಗುತ್ತೆ. ಮನೆಯೊಳಗಡೆ ಇದ್ದರೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಿ. ಈ ಮನೆಯಲ್ಲೇ ಇತ್ತು ಅಂತ ಹೇಳಿದರೆ ಬೇಜಾರು ಹೋಗಿ ಡಿಪ್ರೆಷನ್ ಥರ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಯಾವಾಗಲೂ ಕೂಡ ನಾವು ಆ್ಯಕ್ಟಿವ್ ಆಗಿರಬೇಕು, ಆದರೆ ಪೀರಿಯಡ್ಸ್ ಟೈಮಲ್ಲಿ ಎಕ್ಸ್ಟ್ರಾ ಕೇರ್ ತಗೊಂಡ್ರೆ ನಾವು ಖುಷಿಯಾಗಿರ್ಬೋದು. ನೋವುಗಳನ್ನು, ಹೊಟ್ಟೆ ನೋವು, ಅದು ಕಾಲು ನೋವು ಏನು ಇದ್ದರೂ ಅದನ್ನು ಮರೆತು ಮುಂದೆ ಹೋಗಲಿಕ್ಕೆ ಈಸಿ ಆಗ್ತದೆ. ತುಂಬಾ ಸುಸ್ತು ಇತ್ತು ಅಂತ ಹೇಳಿದರೆ ಮಧ್ಯಾಹ್ನ ಟೈಮು ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಳ್ಳಿ. ಸೊಂಟ ನೋವೆಲ್ಲ ಇತ್ತು ಅಂತ ಹೇಳಿದರೆ ಮಲ್ಕೊಳ್ಬೋದು. ಹಾಗೆ ನಾನಿನ್ನಿಲ್ಲಿ ಒಂದು 20 ಮಿನಿಟ್ಸು ವಾಕ್ ಮಾಡ್ತೇನೆ. ಅದಾಗಿ ನನ್ನ ಇವತ್ತಿನ ಸಂಜೆಯ ವಾಕಿಂಗ್ ಮುಗೀತದೆ. ನಾಳೆ ಬೆಳಿಗ್ಗೆ ಕೂಡ ಆದರೆ ವರ್ಕೌಟ್ ಮಾಡ್ತೇನೆ, ಇಲ್ಲ ಅಂದರೆ ಸಂಜೆ ವಾಕಿಂಗ್ ಮಾಡೋದು. ಫ್ರೆಂಡ್ಸ್, ಇಲ್ಲಿ ಡಿನ್ನರಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಮಶ್ರೂಮ್ ಒಂದು 4 ಮಶ್ರೂಮನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೆ ತರಕಾರಿಯನ್ನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ತರಕಾರಿಗಳನ್ನೆಲ್ಲ ಬೇಯಿಸಿ ಸ್ಟೀಮ್ಡ್ ವೆಜಿಟೇಬಲ್ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಹಾಗೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ರುಚಿಯಾಗಿರ್ತದೆ ಇದು ತಿನ್ನಲಿಕ್ಕೆ. ಇದರಲ್ಲಿ ನೀವು ನಿಮಗೆ ಇಷ್ಟವಾದ ತರಕಾರಿಗಳನ್ನು ಹಾಕ್ಕೊಳ್ಬೋದು. ಇಂಥದ್ದೇ ತರಕಾರಿ ಅಂತ ಏನೂ ಇಲ್ಲ, ಮನೆಯಲ್ಲಿ ಏನಿದೆ, ಟೊಮೆಟೊ ಇರ್ಬೋದು, ನೀರುಳ್ಳಿ, ಕ್ಯಾರೆಟ್ ಇರ್ಬೋದು, ಬೀನ್ಸ್, ಆಲೂಗಡ್ಡೆ ಕೂಡ ಒಂದು ಆಲೂಗಡ್ಡೆ ಬೇಕಾದರೂ ನೀವು ಹಾಕ್ಕೊಳ್ಬೋದು ನೀವು ಇಷ್ಟಪಡೋದಾದರೆ. ಹಾಗೆ ಸಿಹಿ ಗೆಣಸಿದ್ರೆ ಗೆಣಸನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮಶ್ರೂಮನ್ನು ಹಾಕ್ಕೊಂಡಿದ್ದೇನೆ. ನಮ್ಮ ಮನೆಯಲ್ಲಿ ಮಶ್ರೂಮ್ ಇತ್ತು, ಹಾಗಾಗಿ ನಾನು ಮಶ್ರೂಮನ್ನು ಹಾಕ್ಕೊಂಡೆ. ಮಶ್ರೂಮಲ್ಲಿ ನಿಮಗೆ ಒಳ್ಳೆ ರೀತಿಯ ಪ್ರೋಟೀನ್ ಸಿಗ್ತದೆ, ನ್ಯಾಚುರಲ್ ಆಗಿ ಪ್ರೋಟೀನ್ ಸಿಗ್ತದೆ.
ಒಂದು ಪ್ರೋಟೀನ್ ಸೋರ್ಸ್ ಅಂತ ಹೇಳ್ಬೋದು ಮಶ್ರೂಮನ್ನು. ಹಾಗೆ ಇಲ್ಲಿ ಮೊಳಕೆ ಬರಿಸಿದಂಥ ಹೆಸರು ಕಾಳನ್ನು ಇಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ತೇನೆ. ಯಾಕೆಂದರೆ ಇದು ಎನರ್ಜಿ ಕೊಡ್ತದೆ ನಮಗೆ, ಒಳ್ಳೆ ಪ್ರೋಟೀನ್ ಕೊಡ್ತದೆ. ಹಾಗೆ ಹೆಸರು ಕಾಳು ಹೊಟ್ಟೆ ತುಂಬಿಸ್ತದೆ, ನಮಗೆ ಎನರ್ಜಿ ಬೂಸ್ಟ್ ಮಾಡ್ತದೆ. ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಜೋಶ್ ಬರಬೇಕಾದ್ರೆ ಈ ಥರ ಪ್ರೋಟೀನ್ಗಳನ್ನು ತಿಂತಾ ಇದ್ದರೆ ನಮಗೆ ಸುಸ್ತಾಗಲ್ಲ ಎಕ್ಸಸೈಸ್ ಎಲ್ಲ ಮಾಡಬೇಕಾದ್ರೆ. ಹಾಗೆ ಪೀರಿಯಡ್ಸ್ ಟೈಮಲ್ಲೆಲ್ಲ ಈ ಥರ ಒಳ್ಳೆ ಆರೋಗ್ಯಕರ ಪೌಷ್ಟಿಕಾಂಶ ಇರುವಂತಹ ವಿಟಮಿನ್ಗಳೆಲ್ಲ ತುಂಬಿರುವಂತಹ ಆಹಾರಗಳನ್ನು ತಿಂತಾ ಇದ್ದರೆ ಯಾವುದೇ ನಿಶಕ್ತಿಯಾಗಿರಲಿ ಸುಸ್ತಾಗಲಿ ಯಾವುದೂ ಆಗೋದಿಲ್ಲ. ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಯಾವಾಗಲೂ ನಾವು ಏನೋ ಸುಸ್ತು ಅಂತ ಆಗ್ತದೆ ನಮಗೆ ಸುಸ್ತು ಅಂತ ಇದ್ದರೆ ನಾವು ಸರಿಯಾದ ಪೋಷಕಾಂಶ ಇರುವಂಥ ಆಹಾರ ಸೇವಿಸ್ತಿಲ್ಲ ಅಂಥೇಳಿ ಅರ್ಥ. ನಾವು ಸರಿಯಾಗಿ ಆಹಾರ ಸೇವಿಸಿದರೆ ನಮಗೆ ಯಾವುದೇ ರೀತಿಯ ಸುಸ್ತು ಏನೂ ಬರೋದಿಲ್ಲ. ಹಾಗೆ ಇಲ್ಲಿ ನಾನು ಬ್ರೊಕೋಲಿ, ಕ್ಯಾಪ್ಸಿಕಮ್ಮು ಅವುಗಳನ್ನು ಬೇಯಿಸಿ ಇಟ್ಕೊಂಡಿದ್ದೆ, ಸ್ಟೀಮ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಹಾಗೆ ಇದರಲ್ಲಿ ಪಿಜ್ಜಾ ಸೀಸನಿಂಗ್ ಇದೆ, ಅದನ್ನು ಒಂದು ಅರ್ಧ ಪ್ಯಾಕೆಟಷ್ಟು ಹಾಕ್ಕೊಂಡಿದ್ದೆ. ಇದು ಫ್ಲೇವರಿಗೆ ತುಂಬ ಚೆನ್ನಾಗಿರ್ತದೆ. ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಬೇಕಾದರೆ ಸ್ವಲ್ಪ ಪೆಪ್ಪರ್ ಪೌಡರ್. ನಾನು ಒಂಚೂರು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಕೊನೆಯಲ್ಲಿ ಲಿಂಬೆಹಣ್ಣನ್ನು ಹಿಂಡ್ಕೊಳ್ಬೇಕು. ಲಿಂಬೆಹಣ್ಣು ಹಿಂಡಿಕೊಳ್ಳೋದ್ರಿಂದ ವಿಟಮಿನ್ ಸಿ ಕೂಡ ಸಿಗ್ತದೆ. ಹಾಗೆ ತುಂಬ ಟೇಸ್ಟ್ ಕೊಡ್ತದೆ. ಹುಳಿಯಾಗಿ ಅದು ತರಕಾರಿ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಇರ್ತದೆ. ನಿಮಗೆ ಇದರಲ್ಲಿ ಇನ್ನು ಬೇರೆ ಯಾವುದಾದ್ರೂ ಮಸಾಲೆ ಬೇಕು, ಜೀರಾ ಪೌಡರ್ ಬೇಕು, ಕೊತ್ತಂಬರಿ ಪೌಡ್ರ್ ಬೇಕು ಅಂತ ಹೇಳಿದರೆ, ಅಥವಾ ಮೆಣಸಿನ ಹುಡಿ ಬೇಕು ಅಂತಿದ್ದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ನಾನು ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಫ್ಲೇವರ್ ಪರಿಮಳ ತುಂಬ ಚೆನ್ನಾಗಿರ್ತದೆ ಜೀರಿಗೆ ಹಾಕಿದರೆ. ಹಾಗೆ ಈ ಬ್ರೊಕೋಲಿ ಇದೆಯಲ್ಲ, ಅದು ಕೂಡ ಪ್ರೋಟೀನು ಇದೆ ಅದರಲ್ಲಿ ಕೂಡ. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನು ಕೂಡ ವಾರದಲ್ಲಿ 1 ದಿವಸ 2 ದಿವಸ ತಂದು ಉಪಯೋಗಿಸಿಕೊಳ್ಳಿ, ತುಂಬಾ ಚೆನ್ನಾಗಿರುತ್ತದೆ. ಹಾಗೆ ನುಗ್ಗೆ ಕೂಡ ಹಾಕ್ಕೊಂಡಿದ್ದೇನೆ ನಾನು ಒಂದು ತುಂಡು. ಯಾಕೆಂದರೆ ನುಗ್ಗೆಯಲ್ಲಿ ಕೂಡ ಪ್ರೋಟೀನ್ ಇದೆ. ಆರೋಗ್ಯಕ್ಕೆ ಬೇಕಾದಂತಹ ತುಂಬ ಅಂಶಗಳು ಕೂಡ ನುಗ್ಗೆಯಲ್ಲಿ ಇದೆ. ನುಗ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಮಗಿಷ್ಟ, ನಿಮ್ಮ ದೇಹಕ್ಕೆ ಆಗ್ತದೆ ಅಂತೇಳಿ ಆದರೆ ನುಗ್ಗೆ ಸೊಪ್ಪು ಇವುಗಳನ್ನು ಹೇರಳವಾಗಿ ಬಳಸಿ. ತುಂಬಾ ವಿಟಮಿನ್ ಸಿಗ್ತದೆ ನಮಗೆ, ಪ್ರೋಟೀನ್ ಕೂಡ ಸಿಗ್ತದೆ. ಹಾಗೆ ಇದನ್ನು ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ನಮ್ಮ ರುಚಿಯಾದಂತಹ ಸ್ಟೀಮ್ಡ್ ವೆಜಿಟೇಬಲ್ ಅಂತ ಹೇಳುವಂಥ ಒಂದು ರೆಸಿಪಿ ರೆಡಿ ಆಗುತ್ತೆ. ಇದನ್ನು ಹಾಗೆ ತಿನ್ನೋದು. ಇದರ ಜೊತೆಗೆ ನಿಮಗೆ ಅನ್ನ ಬೇಕೇ ಬೇಕು ಅಂತಿದ್ದರೆ ಬೇಕಾದರೆ ಒಂದು 4 ಚಮಚದಷ್ಟು ಅನ್ನ ಬೇಕಾದರೂ ತಿನ್ನಿ ನೈಟ್. ಯಾಕೆಂದರೆ ಕೆಲವರಿಗೆ ನೈಟ್ ಊಟ ಮಾಡದೇ ಇದ್ದರೆ ಆಗೋದೇ ಇಲ್ಲ. ಅದಕ್ಕೋಸ್ಕರ 4 ಚಮಚ ರೈಸ್ ಇದರ ಜೊತೆಗೆ ಬೇಕಾದರೆ ಆ್ಯಡ್ ಮಾಡಿಕೊಳ್ಳಿ ಸೈಡಲ್ಲಿ. ನಾನು ತಿನ್ನಲಿಲ್ಲ, ನಾನು ಬರೀ ಈ ವೆಜಿಟೇಬಲ್ ಇಷ್ಟು ತಿಂದೆ. ನನಗೆ ಹೊಟ್ಟೆ ಫುಲ್ಲಾಗಿದೆ, ಯಾವುದೇ ರೀತಿಯ ಕ್ರೇವಿಂಗ್ಸ್ ಆಗಲಿಲ್ಲ, ಏನಾದರೂ ತಿನ್ನಬೇಕು ಅಂತ ಹೇಳೋ ಆಸೆ ಕೂಡ ಆಗಲಿಲ್ಲ, ಹೊಟ್ಟೆ ಫುಲ್ಲಾಗಿದೆ. ಮತ್ತೇನಾದರೂ ಇದೆಲ್ಲ ತಿಂದಾದ ಮೇಲೆ ಇದೊಂದು 7:30 ಅಷ್ಟೊತ್ತಿಗೆ ನೈಟ್ ನಾನು ತಿಂದಿದ್ದೇನೆ. ನನ್ನ ಡಿನ್ನರ್ ಯಾವತ್ತಿದ್ರೂ 8 ಗಂಟೆ ಮೊದಲೇ ನಾನು ಮುಗಿಸಿಬಿಡ್ತೇನೆ. ಈ ರೀತಿ ಮತ್ತೆ 8 ಗಂಟೆ ಮೇಲೆ 9 ಗಂಟೆಗೆಲ್ಲ ನಿಮಗೆ ಹಸಿವಾಗ್ತದೆ ಅಂತ ಹೇಳಿದರೆ ನೀರು ಕುಡೀರಿ ಚೆನ್ನಾಗಿ.